ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ನಿರ್ದೇಶಕರ ಚುನಾವಣೆಗೆ ನೀನಾ ನಡೀತಾ ಇದೆ. ಹೌದು ವೀಕ್ಷಕರೇ, ಇನ್ನು ಸಿರುಗುಪ್ಪ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆಯುತ್ತಿರುವಂತಹ ಚುನಾವಣೆ ರಣಕಣರಂಗೇರಿದೆ ನೋಡಿ. ಇನ್ನು ಶುಕ್ರವಾರ ರೈತ ಸದಸ್ಯರು, ರೈತ ಮುಖಂಡರು ತಮ್ಮ ಉಮೇದುವಾರಿಕೆ ಸಲ್ಲಿಸಲು ಗ್ರಾಮದ ಎದುರು ಬಸವಣ್ಣ ದೇವಸ್ಥಾನದಿಂದ ರಾಮೋಲ್ ವಾದ್ಯದೊಂದಿಗೆ ಪ್ರಮುಖ ಸರ್ಕಲ್ ಅಲ್ಲಿ ಪಟಾಕಿಯನ್ನ ಸಿಡಿಸಿ ಸಾಮೂಹಿಕವಾಗಿ ಬಂದರು. ಇವತ್ತು ಒಂದೇ ದಿನ ನಾಮಪತ್ರ ಸಲ್ಲಿಸಲು ಬಿ ಮಲ್ಲಯ್ಯ ನಾಯಕ್, ಬಿ ಶಾಂತಮ್ಮ, ಶ್ರೀದೇವಿ, ಎಸ್ಎನ್ ವಿಜಯಕುಮಾರ್, ಬಿ ಅನ್ವರ್ ಬಾಷಾ, ಕೆ ಪಂಪಾವತಿ, ಬಿ ರಮೇಶ್ ಸೇರಿ 7 ಜನ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ಸಹಕಾರ ಸಂಘದ ನಿರ್ದೇಶಕರ ಸಂಘದ 12 ನಿರ್ದೇಶಕರ ಸ್ಥಾನಕ್ಕೆ ಇಲ್ಲಿಯವರೆಗೆ 7 ಜನ ನಾಮಪತ್ರ ಸಲ್ಲಿಸಿದ್ದಾರೆಂದು ಚುನಾವಣೆ ಅಧಿಕಾರಿ ವಿ ವೆಂಕಟೇಶ್, ಪ್ರಭಾರಿ ಕಾರ್ಯನಿರ್ವಾಹಕ ಎನ್ ಬಾಲಪ್ಪ ಮಾಹಿತಿಯನ್ನ ನೀಡಿದರು. ಇನ್ನು ರೈತ ಮುಖಂಡ ಎಸ್ಎಂ ಆದಿವಯ್ಯ ಸ್ವಾಮಿ ಮಾತನಾಡಿ, ಈ ಬಾರಿ ಚುನಾಯಿತರಾದಂತಹ ನಿರ್ದೇಶಕರಿಂದ ನೂತನ ಅಧ್ಯಕ್ಷರಿಂದ ಪಾರದರ್ಶಕ ಕೆಲಸ ಮಾಡುತ್ತಾ ಸಂಘದಲ್ಲಿ ಬಡ ರೈತರಿಗೆ ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ, ಔಷಧಿ, ಆಹಾರ ಪದಾರ್ಥಗಳನ್ನ ಪೂರೈಸುವಂತಹ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಯಲ್ಲಿ ತೊಡಗಿಸಿ ಜಿಲ್ಲೆಯಲ್ಲಿ ಮಾದರಿ ಸೊಸೈಟಿ ಮಾಡುವ ಉದ್ದೇಶ ಹೊಂದಿದ್ದೇವೆ ಅಂತ ಹೇಳಿದರು. ಇನ್ನು ನಂತರ ಎಚ್ ಲಕ್ಷ್ಮಣ್ ಭಂಡಾರಿ ಮಾತನಾಡಿ, ಈ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಸಮಾನ ವಿಚಾರ ಉಳ್ಳವರು ಸೇರಿದ್ದೇವೆ. ಇನ್ನು ಅಭಿವೃದ್ಧಿ ಮಾಡುವವರಿಗೆ ಆದ್ಯತೆ ನೀಡಲಾಗುವುದು ಎಂದು ಕೂಡ ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದಂತಹ ಕೆ ದ್ಯಾವಣ್ಣ, ರಾರಾವಿ ವೆಂಕಟೇಶ್, ವಸ್ತ್ರದ ಮಂಜು, ಆಟೋ ತಿಮ್ಮಯ್ಯ, ಹಳ್ಳಿ ನಾಗಪ್ಪ, ಮಾಬು ಸಾಬ್, ಯೋಗವಂತ ಕಾಳಿಯರಪ್ಪ, ವಿ ಅನಿಲ್, ಬಿ ನಾಗರಾಜ್, ಇರಿಸ್ವಾಮಿ, ಹನುಮಂತರಾಯ, ಬಿ ರಮೇಶ್, ಮಾರೆಪ್ಪ, ಬಸವರಾಜ್, ನರಸಿಂಹ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಕ್ಷಯುತವಾಗಿ ಎಲ್ಲ ಪಕ್ಷದವರು ಮತ್ತು ಊರಿನ ಸಮ್ಮುಖದಲ್ಲಿ ಒಂದು ಸೊಸೈಟಿಗೆ ನಾಮಿನೇಷನ್ ಮಾಡಬೇಕಂತ ಎಲ್ಲ ರೈತರು ಕೂಡ ನಿರ್ಧಾರ ಮಾಡಿರುವ ಕಾರಣ ಏನಂದ್ರೆ, ನಮ್ಮ ಸೊಸೈಟಿ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ಸೊಸೈಟಿ ನಮ್ಮದಾಗಿದೆ. ನಮ್ಮ ಪಕ್ಕದ ಗ್ರಾಮೀಣವರು ಸೆಂಟಿಗೆ ಬರ್ತಿದ್ರು. ಅಂತ ಕಾಲದಲ್ಲಿ ನಾವು ರೈತರು ಆಗಿ ಸಿರಿಗೇರಿಯಾಗ ಅರಿವೋ ಇಲ್ಲ ಎಂಬ ಭಯ ಬಂದತೆ. ನಾವು ಕೂತ್ಕೊಂಡು ಎಣ್ಣೆ, ಸೊತುವು, ಇನ್ನೂ ಒಂದು ಜೋಳ ಖರೀದಿ ಕೊಡಕ ಮುದ್ದೆಟ್ಟೂರು ಕ್ಯಾಂಪಿಗೆ ಹೋಗೋ ಪರಿಸ್ಥಿತಿ ಬಂದತಿ. ಇವತ್ತು ಆ ಪರಿಸ್ಥಿತಿ ಸಿರಿಗೇರಿಯಾಗ ಬರಬಾರ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಮಾದರಿಯಾಗಿ ನಮ್ಮ ಸೊಸೈಟಿಯನ್ನ ಎಲ್ಲ ರೈತರ ಸಹಕಾರದಿಂದ ಡೈರೆಕ್ಟರ್ಗಳು ಒಂದು ಆರಿಸಿ ಬಂದ್ರ ನಮ್ಮ ಸೊಸೈಟಿಯಲ್ಲಿ 24 ತಾಸಿನಲ್ಲಿ ಒಬ್ಬ ಸೆಕ್ರೆಟರಿ, 48 ತಾಸಿನಲ್ಲಿ ಸೊತು, ಎಣ್ಣೆ ಇತರಾದಿತ ರೈತರಿಗೆ ಏನು ಸೌಲಭ್ಯಗಳು ಬೇಕು ಮುಂದೆ ನಮ್ಮ ರೈತರ ಹತ್ರ, ಡೈರೆಕ್ಟರ್ ಹತ್ರ ಮಾತಾಡಿ ನಮ್ಮ ಸೊಸೈಟಿಯನ್ನು ಮುಂತಂದು ಬಳ್ಳಾರಿ ಜಿಲ್ಲೆಯಲ್ಲೇ ನಮ್ಮ ಸೊಸೈಟಿಯನ್ನು ಕಾಣಬೇಕಂತೇಳಿ ನಾವೆಲ್ಲರೂ ನಿರ್ಧಾರ ಮಾಡಿ, ಆ ಕಾರಣದಿಂದ ರೈತರು ಎಲ್ಲರೂ ಸಹಕಾರ ಮಾಡಿ ನಮ್ಮ ಗುಂಪಿನವರಿಗೆ ಸಪೋರ್ಟ್ ಮಾಡಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿರಿಗೇರಿ ಗ್ರಾಮದ ಸಮಸ್ತ ರೈತ ಬಾಂಧವರಲ್ಲಿ ಈ ಸರಿ ವಿನೋದಿಸುವುದೇನೆಂದರೆ, ನಮ್ಮ ತಾತ್ನವರ ಒಂದು ಸಮ್ಮುಖದಲ್ಲಿ ಆಮೇಲೆ ಸರ್ ಯಾರನ್ನ ಕೇಳಿಸಲ್ಲ, ಒಬ್ಬ ಅಂಗವಿಕರ ನೋಡಿ ಕುಂಟ ಅನ್ನಬಾರದು, ಒಬ್ಬ ತಾಯಿ ಆಗಲಾರದ ತಾಯಿನ ಬಣಿಸಿ ಅನ್ನಬಾರದು. ಹಿಂದಿನವರ ಹೆಸರು ಎತ್ತವದೇ ಅಲ್ಲ, ನಾವು ಸೊಸೈಟಿನ ಮುಂತರುವುದೇ ನಮ್ಮ ಗುರಿ ಅಂತ ಹೇಳುತ್ತಾ ನನ್ನ ಎರಡು ಮಾತು. ಸಮಸ್ತ ರೈತ ಬಾಂಧವರಲ್ಲಿ ವಿನಂತಿಸುವುದೇನಂತಾರೆ, ನಮ್ಮ ಸಿರಿಗೇರಿ ಗ್ರಾಮದ ಏನು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯು 22ರ ನಡೆಯುವುದರಿಂದ ಇಲ್ಲಿನ ಎಲ್ಲ ಸಮಾನ ಮನಸ್ಕರ ಸೇರಿಸಿ ಇಲ್ಲಿ ಪಕ್ಷ ಭೇದ ಜಾತಿ ಧರ್ಮ ಬಿಟ್ಟು ಎಲ್ಲಾ ಸಮುದಾಯದವರು ಒಗ್ಗೂಡಿಕೊಂಡು ನಮ್ಮ ಸಿರಿಗೇರಿ ಏನು ಕೃಷಿ ಪತ್ತಿನ ಸಹಕಾರ ಸಂಘದ ಬಳ್ಳಾರಿ ಜಿಲ್ಲೆಯಲ್ಲಿ ಮಾದರಿಯಾಗಿ ಮಾಡಬೇಕಂತ ಉದ್ದೇಶ ಛಲದಿಂದ ಇಲ್ಲಿ ಸಿಗುವಂತ ಯಾವುದೋ ಒಬ್ಬ ರೈತ ಸಹ ತೆಕ್ಕಲಕೋಟೆಗೆ ಆಗಿರ್ಬೋದು, ಸಿರುಗುಪ್ಪಿಗಾಗಿರ್ಬೋದು, ಬಳ್ಳಾರಿಗೆ ಹೋಗಲಾರದೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನು ನಮ್ಮ ಸಿರಿಗೇರಿ ಗ್ರಾಮದ ಸೊಸೈಟಿಯಲ್ಲೇ ಸಿಗುವಂತ ಒಂದು ಪ್ರಯತ್ನಗಳು ಮಾಡಬೇಕಂತ ಇಲ್ಲಿರ್ತಕ್ಕಂಥ ಎಲ್ಲಾ ಸಮಾನ ಮನಸ್ಕರು ನಾವೊಂದು ನಾಮಿನೇಷನ್ ಮಾಡಕ ಎಲ್ಲ ಸಹಕಾರ ನೀಡಿದ್ರಿ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ಈ ಒಂದು ಈ ಚುನಾಯಿತ ಏನು ನಾವು ನಾಮಿನೇಷನ್ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ರೈತ ಬಾಂಧವರು ಸಹಕಾರ ನೀಡಿ ನಮ್ಮ ಸಿರಿಗೇರಿ ಗ್ರಾಮದ ಈ ಒಂದು ಸೊಸೈಟಿಯನ್ನು ಅಭಿವೃದ್ಧಿ ಪಥದಲ್ಲಿ ನಿಮ್ಮೆಲ್ಲರೂ ಸಹಕಾರ ನೀಡಬೇಕಂತ ಕಳಕಳಿಯಿಂದ ಮನವಿ ಮಾಡುತ್ತೇವೆ. ಇನ್ನೊಂದು ಮಾದರಿ ಸೊಸೈಟಿ ಮಾಡಬೇಕಂದ್ರೆ ಈ ಸಾಲಿನ ಹೊಸ ನಿರ್ದೇಶಕರ ಉದ್ದೇಶ ಆಗಿದೆ. ಆದ್ದರಿಂದ ಎಲ್ಲರೂ ಸಹ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇವೆ. ಆಮೇಲೆ ನಮ್ಮ ಸೊಸೈಟಿ ನಾವು ಏನೋ ನಡೆಸ್ಕೊಂಡು ಹೋಗ್ತಾರೆ ಬಿಡ ಅಂತೇಳಿ ಸುಂಕಿದ್ವಿ, ನಮ್ಮ ಬಾಡಿ ನಾವು ಊರಾಗಿದ್ವಿ. ಎಲ್ಲರೂ ರೈತರು ಏನಪ್ಪ ಸಮಯ ಒಂದು ಮುದ್ದೆಟ್ನೂರು ಗ್ರಾಮಕ್ಕೆ ಒಂದು ತೆಕ್ಕಲಕೋಟೆಗೆ ಹೋಗಿ ನಾವು ಎಣ್ಣೆ ಸೊತ್ತು ತರುವಂಥ ಪರಿಸ್ಥಿತಿ ಬಂತಲ್ಲ, ನಮ್ಮೂರಾಗೇನು ಯಾರು ಅಂತಾರಿಲ್ಲ. ಆಲಪ್ಪ ಎಲ್ಲ ರೈತರ ಸಹಕಾರದಿಂದ ನಮ್ಮ ಸೊಸೈಟಿಗೆ ಅಂತ ಕಳಂಕನ ಕಿತ್ತಿ ಒಗಿತೀವಿ ಎಂಬ ಒಂದು ಧೈರ್ಯ ಮಾತ್ರ ಐತೆ.
ಈ ಸಲ ಜನರ ಸಹಕಾರ ಐತೆ. ಸೊಸೈಟಿನ ಬದಲು ಮಾಡಬೇಕು, ಎಣ್ಣೆ ಸಿಗಬೇಕು, ಸೊತ್ತು ಸಿಗಬೇಕು, ಅತಿ ಕಮ್ಮಿ ಬೆಲೆಯಾಗ ಎಲ್ಲ ಸಿಗೋ ವ್ಯವಸ್ಥೆ ಮುಂದೆ ಮಾಡೇ ಮಾಡ್ತು ನಮ್ಮ ಬಾಡಿ ಅಂತ ಹೇಳ್ತೀವಿ. ಒಂದು ಪಕ್ಷ ಅಲ್ಲ, ಎಲ್ಲಾ ಪಕ್ಷದವರು ಪಕ್ಷಾತೀತವಾಗಿದೆ. ಇದೇ ರೀತಿ ಬೇರೆ ಕ್ಷೇತ್ರ ಬೇರೆ ಚುನಾವಣೆಯಲ್ಲಿ ಕೂಡ ನಿಮ್ಮ ಈ ತರ ಅದು ಮುಂದಿನ ದಿನಗಳಲ್ಲಿ ಮುಂದಿನ ಮಾತು. ಇದು ಸೊಸೈಟಿ ತಮ್ಮ ರೈತರ ಒಂದು ಇಚ್ಛೆಲೆ ಎಲ್ಲರೂ ಒಗ್ಗೂಡಿಯಾಗಿ ಮಾಡೋದು. ಅದು ಮುಂದೆ ಪಕ್ಷ ಇರುತ್ತೆ. ಇವತ್ತು ಎಷ್ಟು ಜನ ಸುಮಾರು ಒಂದು 8 ಜನ ಮಾಡ್ತಾರೆ, 6ರಿಂದ 8 ಜನ ಮಾಡ್ತಾರೆ. ಅಂತ ಉಳಿದ ಕೆಲಸ ಸೋಮವಾರ ಈಗ 12 ಇನ್ನು ತೆಕ್ಕಲಕೋಟೆಯಿಂದ ಸಾಯಿಬಾಬಾಕ್ಕೆ ವರದಿ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.